ಗೊತ್ತಾ, ಕರ್ನಾಟಕದಲ್ಲಿ ದ್ವೇಷ ಭಾಷಣ ಮತ್ತು ದ್ವೇಷ ಅಪರಾಧ ತಡೆ ಈ ಮಸೂದೆ ಮಂಡನೆಯಾಗಿದೆ. ತುಂಬ ಜನರಿಗೆ ಇಂಥದ್ದೊಂದು ಮಸೂದೆ ಅಥವಾ ಇದೊಂದು ಆ್ಯಕ್ಟ್ ಆಗಬೇಕು, ಒಂದು ಕಾಯ್ದೆಯಾಗಿ ಜಾರಿಗೆ ಬರಬೇಕು ಎನ್ನುವಂಥ ಒಂದು ಮನಸ್ಥಿತಿ ಇತ್ತು. ಯಾಕಂತ ಹೇಳಿದ್ರೆ ಏನಾದರೂ ಗಲಾಟೆ ಆದರೆ ಅದರ ಹಿಂದೆ ಇದ್ದದ್ದು ಒಂದು ದ್ವೇಷಪೂರಿತವಾಗಿರುವಂಥ ಭಾಷಣ ಅಂತೇಳಿ ಅನೇಕ ಪ್ರಕರಣಗಳಲ್ಲಿ ಸಾಬೀತಾಗಿದೆ. ಹಾಗಾದರೆ ಏನು ಇದರ ಈ ಒಂದು ಮಸೂದೆ ಕಾಯ್ದೆಯಾಗಿ ಜಾರಿಗೆ ಬಂದರೆ ರಾಜ್ಯದಲ್ಲಿ ಯಾವ ರೀತಿಯ ಪರಿಣಾಮ ಉಂಟಾಗ್ಬೋದು? ಈ ಬಗ್ಗೆ ಮಾತಾಡಿ ನನಗೆ ಯುವ ವಕೀಲರಾಗಿರುವಂಥ ಪ್ರಥ್ವೀಶ್ ಧರ್ಮಸ್ಥಳ ಇದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ ಪ್ರಥ್ವೀಶ್. ನಮಸ್ತೆ ಸರ್. ಇದೊಂದು ಆ್ಯಕ್ಟ್ ಬರಬೇಕು ಅಂತ ನನಗೆ ಅನಿಸ್ತಾ ಇದೆ. ನಿಮ್ಗೆ ಯಾಕೆ ಈ ಆ್ಯಕ್ಟ್ ಎಷ್ಟರ ಮಟ್ಟಿಗೆ ಸರಿ ಅಂತ ಅನಿಸ್ತಾ ಉಂಟು? ಇಡೀ ದೇಶದಲ್ಲಿ ಯಾವುದೇ ರಾಜ್ಯ ಅಥವಾ ಯಾವುದೇ ಕೇಂದ್ರಾಡಳಿತ ಪ್ರದೇಶದಲ್ಲಿಯೂ ಕೂಡ ಈ ಕಾನೂನನ್ನ ಜಾರಿಗೆ ತಂದಿರುವಂಥದ್ದು ಇಲ್ಲ, ಇತಿಹಾಸ ಇಲ್ಲ. ಕರ್ನಾಟಕ ಮೊದಲ ಬಾರಿಗೆ ಈ ದ್ವೇಷ ಭಾಷಣ ಮತ್ತು ಕರ್ನಾಟಕ ಪ್ರಿವೆನ್ಷನ್ ಆಫ್ ಹೇಟ್ ಸ್ಪೀಚ್ ಆ್ಯಂಡ್ ಹೇಟ್ ಕ್ರೈಮ್ ಆ್ಯಕ್ಟ್ 2025 ಈ ಬಿಲ್ಲನ್ನು ಈಗ ಮಂಡಿಸಿರುವಂಥದ್ದು. ಬಹುಶಃ ಒಬ್ಬ ಹೊಟ್ಟೆ ತುಂಬಿದವನಿಗೆ ಮತ್ತಷ್ಟು ಬಡಿಸಿದಂತೆ ಅನ್ನಿಸ್ತದೆ ನನಗೆ. ಯಾಕಂದ್ರೆ ಈಗಾಗಲೇ ಈ ಪ್ರಕರಣಗಳಿಗೆ ಸಂಬಂಧಪಟ್ಟಂತಹ ಆಲ್ರೆಡಿ ಎಕ್ಸಿಸ್ಟೆಡ್ ಲಾಗಳಿದೆ, ಕಾನೂನುಗಳಿದೆ. ಈ ಹಿಂದೆಯೂ ಕೂಡ ದ್ವೇಷ ಭಾಷಣ ಮಾಡಿ ಆ ಪ್ರಕರಣ ದಾಖಲಾಗಿ ಶಿಕ್ಷೆಗೊಳಗಾದಂತಹ ಅನೇಕ ಉದಾಹರಣೆಗಳಿದೆ. ಬೇಕಂತಿರ್ಲಿಲ್ಲ ಅಂತ ಹೊಸತಾಗಿ ಈ ಮಟ್ಟಿನಲ್ಲಿ ಇದನ್ನ ಹೊಸ ಸ್ಪೆಸಿಫಿಕಲಿ ಇದನ್ನೊಂದು ಕ್ರೈಮ್ ಆಗಿ ಕನ್ಸಿಡರ್ ಮಾಡಿ ಇದಕ್ಕೋಸ್ಕರನೇ ಹೊಸ ಕಾನೂನನ್ನ ತರುವಂತಹ ಅವಶ್ಯಕತೆ ಮತ್ತು ಅದರ ಹಿಂದಿನ ಯಾವ ರಾಜಕೀಯ ಉದ್ದೇಶ ಇದೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ ಈಗಾಗಲೇ ಇರುವ ಕಾನೂನನ್ನು ಬಳಸಿಕೊಂಡೇ ಇದನ್ನ ತಡೆಗಟ್ಟುವಂತಹ ಕೆಲಸ ಕಾರ್ಯಗಳನ್ನು ಮಾಡಬಹುದಿತ್ತು ಅಂತ ಹೇಳಿ ನನ್ನ ಅಭಿಪ್ರಾಯ. ಹಾಗಾದ್ರೆ ಇರುವಂತಹ ಕಾನೂನು ಅಷ್ಟು ಸದುಪಯೋಗ ಆಗಿಲ್ಲ ಅಥವಾ ಅಷ್ಟು ಇಫೆಕ್ಟಿವ್ ಆಗಿಲ್ಲ ಅಂತ ಎನ್ನುವ ಕಾರಣಕ್ಕೆ ಇದೊಂದು ಸ್ಟ್ರಾಂಗ್ ಬಿಲ್ ಅಥವಾ ಸ್ಟ್ರಾಂಗ್ ಆಕ್ಟ್ ಆಗಿ ಬರಲಿ ಅಂತೇಳಿ ನಿಮ್ಗೆ ಅನಿಸ್ತಾ ಉಂಟಾ? ಅವ್ರು ಹಾಗೆ ಮಾಡಿರ್ಬೋದು ಅಂತ? ಸರ್ಕಾರ ಯಾವ ರೀತಿ ಯೋಚನೆ ಮಾಡಿ ಈ ಬಿಲ್ ಅನ್ನ ತಂದಿದೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಈ ಬಿಲ್ ಒಂದು ವೇಳೆ ಜಾರಿ ಆದ್ರೆ ಪೊಲೀಸರಿಗೆ ಒಂದು ಎಕ್ಸ್ಟ್ರೀಮ್ ಪವರ್ ಸಿಗ್ತದೆ. ಇದು ಪೊಲೀಸ್ ರಾಜ್ಯ ಆಗಿ ಬದಲಾಗಬಹುದು ಅಂತ ಹೇಳಿ. ತಪ್ಪು ಮಾಡಿದ್ರೆ ಮಾತ್ರ ಅಲ್ಲ, ದ್ವೇಷ ಭಾಷಣ ಮಾಡಿದ್ರೆ ಮಾತ್ರ ಹೆದರ್ಬೇಕಲ್ಲ, ಮಾಡದಿದ್ರೆ ಏನು ಹೆದರ್ಬೇಕಾಗಿಲ್ಲ ಅಂತೇಳಿ ಗೃಹ ಸಚಿವರೇ ಹೇಳಿದ್ದಾರೆ. ಅಂಥವರಿಗೆ ಮಾತ್ರ ಹೆದರಿಕೆ ಇರಬೇಕಾಗಿರುವಂಥದ್ದು. ಆಗಿರುವಾಗ ತಂದ್ರೆ ಏನು ಹೆದರಿಕೆ, ಏನು ತೊಂದರೆ ಅಲ್ಲ. ದ್ವೇಷ ಭಾಷಣ ಇದೆ ಅಂತ ಹೇಳಿ ಡಿಫೈನ್ ಮಾಡುವಂಥದ್ದು ಯಾರು ಅಂತ ಹೇಳಿ ಒಂದನೇ ಪ್ರಶ್ನೆ. ಎರಡನೇದಾಗಿ ಈ ರೀತಿಯ ಭಾಷಣದಿಂದಾಗಿ ಒಂದಷ್ಟು ಸಮುದಾಯಕ್ಕೆ, ಪಂಗಡಕ್ಕೆ, ಒಂದು ಧಾರ್ಮಿಕ ನಂಬಿಕೆಗೆ ಅಥವಾ ಒಬ್ಬ ವ್ಯಕ್ತಿಗೆ ಆತನ ಜಾತಿ, ಧರ್ಮ, ಯಾವುದೋ ಒಂದು ಆಚರಣೆಗೆ ಅವನ ಧಕ್ಕೆ ಉಂಟಾದ್ರೆ ಅಂಥವೆಲ್ಲವನ್ನ ಕೂಡ ಈ ದ್ವೇಷ ಭಾಷಣದ ಅಡಿಯಲ್ಲಿ ಈ ಬಿಲ್ಲಿನ ಪ್ರಕಾರ ತಂದಿರುವಂಥದ್ದು ಅಂತ ಹೇಳಿ. ಈಗ ಆತನಿಗೆ ಆ ರೀತಿಯ ಪರಿಣಾಮಕಾರಿಯಾಗಿ ಆಗಿದೆಯೋ ಇಲ್ಲವೋ ಅದರ ವಿಚಾರ ನಂತರ. ಆದ್ರೆ ಇಮಿಡಿಯೇಟ್ ಆಕ್ಷನ್ ತಗೊಳ್ಳಿಕ್ಕೆ ಪೊಲೀಸ್ನವರಿಗೆ ಇದೊಂದು ಒಳ್ಳೆಯ ಅವರಿಗೆ ಸೂಕ್ತವಾಗಿರ್ತಕ್ಕಂಥ ಕಾನೂನು ರೀತಿಯಲ್ಲಿ ಕಾಣುತ್ತಾ ಇದೆ ಮೇಲ್ನೋಟಕ್ಕೆ ನೋಡ್ಬೇಕಾದ್ರೆ. ಅಲ್ಲ, ದ್ವೇಷ ಭಾಷಣ ಅಂತ ಡಿಸೈಡ್ ಮಾಡೋದು ಪೊಲೀಸರು ಅಂತ ನೀವು ಹೇಳ್ತೀರಾ? ಹಾಗಾದ್ರೆ ಇದೊಂದು ಜಾರಿಗೆ ಬಂದ್ರೆ ಅಲ್ಲ, ನನಗೆ ಅಥವಾ ಈ ಕಾನೂನಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ಯಾವುದಾದ್ರೂ ಒಂದು ಧಾರ್ಮಿಕ ನಂಬಿಕೆಗೆ, ಧಾರ್ಮಿಕ ವ್ಯಕ್ತಿಗಳಿಗೆ ಅಥವಾ ಯಾರೋ ವ್ಯಕ್ತಿಗೆ ಆತ ಇರ್ಲಿ ಇಲ್ಲದೆ ಇರ್ಲಿ, ಆ ರೀತಿ ಆದಾಗ್ಲೂ ಕೂಡ ಅದರಲ್ಲಿ ಇಲ್ ವಿಲ್ ಅಗೇನ್ಸ್ಟ್ ದ ಪರ್ಸನ್ ಅಲೈವ್ ಆರ್ ಡೆಡ್ ಅನ್ನುವಂಥದ್ದು ಒಂದು ಶಬ್ದ ಬಳಕೆ ಮಾಡಿದ್ದಾರೆ. ಅದನ್ನ ಏನು ಅಂತ ಹೇಳಿ ಆ ಆಕ್ಟ್ ಅಲ್ಲಿ ಡೆಫಿನೇಷನ್ ಕೊಡ್ಲಿಲ್ಲ. ಆದ್ರೆ ಒಬ್ಬ ವ್ಯಕ್ತಿ ತೀರಿ ಹೋದ ನಂತರವೂ ಕೂಡ ಆತನ ಚಿಂತನೆ ಅಥವಾ ಏನಾದ್ರೂ ಇದ್ರೆ ಅದರ ಬಗ್ಗೆ ಈಗ ಈ ಪ್ರಸ್ತುತತೆಯಲ್ಲಿ ಈಗಿನ ಸಮಾಜದಲ್ಲಿ ಅದನ್ನ ನಾವು ವಿಮರ್ಶೆ ಮಾಡಬಾರ್ದು, ಕ್ರಿಟಿಸಿಸಮ್ ಮಾಡಬಾರ್ದು. ಆ ರೀತಿ ಮಾಡಿದ್ರು ಯಾರಿಗಾದ್ರೂ ನೋವಾದ್ರೂ ಕೂಡ ಈ ಆಕ್ಟಿನ ಪ್ರಕಾರ ನನ್ನ ಮೇಲೆ ನೀವು ಕ್ರಮ ತೆಗೆದುಕೊಳ್ಬೋದಲ್ಲ. ಹಾಗಿದ್ರೆ ಈಗ ಸಾಮಾನ್ಯವಾಗಿ ನಾವು ನೋಡ್ತೇವೆ, ಒಂದು ಸಂಘಟನೆ, ಅದು ಹಿಂದೂ ಸಂಘಟನೆ ಇರಬಹುದು ಅಥವಾ ಇನ್ನೊಂದು ಬೇರೆ ಸಂಘಟನೆ, ಮತೀಯವಾದ ಸಂಘಟನೆ ಇರ್ಬೋದು, ಅವರು ಅಲ್ಲಲ್ಲಿ ಪ್ರತಿಭಟನೆ ಮಾಡುವಾಗ ಬಹಳ ಉಗ್ರವಾಗಿ ಭಾಷಣ ಮಾಡ್ತಾರೆ. ಸೊ ಅಂಥವರಿಗೆಲ್ಲ ಇದೊಂದು ಎಚ್ಚರಿಕೆಯ ಗಂಟೆ ಅಂತ ಅನಿಸ್ತಾ ಇಲ್ವಾ? ಉಗ್ರ ಭಾಷಣ ಅಥವಾ ಭಾಷಣ ಮಾಡುವವರಿಗೆ ಇದು ನೇರವಾಗಿ ಅವರನ್ನ ತಡೆಯುವಂಥ ಕೆಲಸ ಈ ಸ್ಪೀಚಿಂದ ಆಗ್ತದೆ ಅನ್ನುವಂಥದ್ದು ನಾನು ಹೇಳೋದಿಲ್ಲ. ಯಾಕಂತ ಹೇಳಿದ್ರೆ ಈ ದೇಶದಲ್ಲಿ ಸಂವಿಧಾನ ಇದೆ. ಸಂವಿಧಾನದ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಪ್ರಕಾರ ನನಗೆ ರೈಟ್ ಟು ಫ್ರೀಡಮ್ ಆಫ್ ಸ್ಪೀಚ್ ಇದೆ. ನಾನು ಆ ಪ್ರಕಾರ ನಾನು ಈ ದೇಶದಲ್ಲಿ ಮಾತಾಡ್ಬೋದು, ನನ್ನ ಹಕ್ಕನ್ನ ಕೇಳಬಹುದು. ನಾನು ಯಾವುದೇ ಭಾಷಣದಲ್ಲಿಯೂ ಕೂಡ ನನಗಾದ ಅನ್ಯಾಯ ಅಥವಾ ನನ್ನ ಸಮುದಾಯಕ್ಕಾದ ಅನ್ಯಾಯದ ಬಗ್ಗೆ ನಾನು ಕೇಳಬಹುದು, ಆಗಿ ಹೋಗಿರುವ ಘಟನೆಗಳನ್ನು ನಾನು ಹೇಳ್ಬೋದು. ಈ ರೀತಿಯ ಆಗಿ ನನಗೆ ಯಾವುದೇ ಈ ಆಕ್ಟ್ ಅಡೆತಡೆ ಉಂಟಾಗೋದಿಲ್ಲ. ಆದ್ರೆ ಯಾವುದೋ ಒಂದು ರಾಜಕೀಯ ಉದ್ದೇಶವು ಈ ಆಕ್ಟ್ ಅನ್ನ ತರೋದ್ರಲ್ಲಿ ಇರ್ಬೋದು.
ಅಥವಾ ಇದನ್ನ ತಂದ ನಂತರ ದ್ವೇಷ ಭಾಷಣಗಳು ಅಲ್ಲಿಗೆ ಕಡಿವಾಣ ಹಾಕಬಹುದು ಅನ್ನುವಂತಹ ಯಾವುದಾದ್ರೂ ಉದ್ದೇಶವನ್ನೇ ಇಟ್ಟುಕೊಂಡು ಮಾಡಿದ್ರೆ ಇದು ನೇರವಾಗಿ ಪೊಲೀಸ್ ಅಥವಾ ಆ ಇಲಾಖೆಗೆ ಕೊಟ್ಟಿರತಕ್ಕಂಥ ಪವರ್ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆ ಇಲ್ಲಿ ತನಕ ಪೊಲೀಸ್ ಇಲಾಖೆಗೆ ಪವರ್ ಇರಲಿಲ್ವಾ? ಅಂದರೆ ಹಿಂದಿನ ಈಗ ಪ್ರಸ್ತುತ ಇರುವಂಥ ಕಾನೂನು ನೋಡುವಾಗ ಅವರಿಗೆ ಹಾಗೆ ಕೈ ಕಟ್ಟಿದಾಗಿತ್ತ ಪರಿಸ್ಥಿತಿ? ಹಾಗೇನಿಲ್ಲ. IPC ಈ ಹಿಂದೆ ಇದ್ದಾಗ IPC ಅಲ್ಲಿ ಸೆಕ್ಷನ್ 153 ಆಫ್ ಎ, 153 ಕ್ಲಾಸ್ ಬಿ, 198 298 ಪ್ರಕಾರ ಇದು ಕಾಗ್ನಿಸೇಬಲ್ ಅಫೆನ್ಸೇ. ಕಾಗ್ನಿಸೇಬಲ್ ಅಫೆನ್ಸ್ ಅಥವಾ ಪೊಲೀಸ್ ಕ್ಯಾನ್ ಅರೆಸ್ಟ್ ವಿದೌಟ್ ಅ ವಾರೆಂಟ್. ಈ ರೀತಿ ಪೊಲೀಸ್ನವ್ರು ಅರೆಸ್ಟ್ ಮಾಡ್ತಾ ಇದ್ರು. ಆದ್ರೆ ಇದರಲ್ಲಿ ಕ್ವಾಂಟಮ್ ಆಫ್ ದ ಪನಿಷ್ಮೆಂಟ್ ಅನ್ನು ನಾವು ನೋಡಬಹುದು. ಈ ಹಿಂದೆ ಇದ್ದ ಕಾನೂನಿನಲ್ಲಿ BNS ಇರಬಹುದು, IPC ಅಲ್ಲಿ ಇರಬಹುದು, ಅಪ್ ಟು 3 years ಇತ್ತು, ಟ್ರಯಬಲ್ ಬೈ ಮ್ಯಾಜಿಸ್ಟ್ರೇಟ್. ಆದ್ರೆ ಈಗ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡುವ ಈ ಬಿಲ್ಲಿನಲ್ಲಿ ಇಂಪ್ರಿಸನ್ಮೆಂಟ್ ಆಫ್ 1 year ಅಪ್ ಟು 7 years ಅಂತ ಹೇಳಿ ಇರುವಂತದ್ದು. ಅದಲ್ಲದೆ ಯಾಕಂತ ಹೇಳಿದ್ರೆ ಈ ರೀತಿ ಇರುವಾಗ ಕಾನೂನು ಒಂದು ಬಲಾಢ್ಯವಾಗಿ ಈ ಕುರಿತಾಗಿ ಕಾನೂನು ಮಾಡುವಾಗ ಪೊಲೀಸ್ನವರಿಗೆ ಅಥವಾ ಆ ವ್ಯವಸ್ಥೆಗೆ ಆಕ್ಷನ್ ತಗೊಳ್ಳಿಕ್ಕೆ ಬಹಳ ಸುಲಭ ಆಗ್ತದೆ ಅಂತ ಹೇಳಿ. ಅಂದ್ರೆ ಈಗ ಇನ್ನೊಂದು ಇದರಲ್ಲಿ ಏನು ಅಂತ ಹೇಳಿದ್ರೆ ಈ ಹಿಂದೆ ಫೈನ್ ಇರಲಿಲ್ಲ. ಈ ಆಕ್ಟ್ ಅಲ್ಲಿ ಫೈನ್ ಇಂಪೋಸ್ ಮಾಡಿದ್ದಾರೆ. ಒಂದು ವೇಳೆ ನಾನೀಗ ಮೊದಲ ಬಾರಿಗೆ ಭಾಷಣ ಮಾಡಿದೆ, ನನ್ನ ಭಾಷಣದಲ್ಲಿ ಯಾವುದೋ ಒಬ್ಬ ವ್ಯಕ್ತಿಗೆ ಏನೋ ಒಂದು ಆತನ ಯಾವುದೋ ಒಂದು ವಿಚಾರಕ್ಕೆ ಧಕ್ಕೆ ಉಂಟಾದ್ರೂ ಕೂಡ ನಾನು ಮಾಡಿದ ಭಾಷಣವನ್ನ ಪೊಲೀಸ್ನವ್ರು FIR ಮಾಡಿ ಅದು ನನ್ನ ಫಸ್ಟ್ ಕ್ರೈಮ್ ಆಗ್ತದೆ. ಒಂದು ವೇಳೆ ನನ್ನ ಇನ್ನೊಂದು ಕಡೆ ನಾನು ಬೇರೆ ಯಾವುದೋ ಸಂಗತಿಗಳನ್ನ ಮಾಡಿದ್ರು ಕೂಡ ಇದೇ ಆಕ್ಟಿನ ಪ್ರಕಾರ FIR ರಿಜಿಸ್ಟರ್ ಮಾಡಿದ್ರೆ ಅಲ್ಲಿ ಸೆಕೆಂಡ್ ಕ್ರೈಮ್. ದ ಸೆಕೆಂಡ್ ಕ್ರೈಮಿಗೆ ದ ಪನಿಷ್ಮೆಂಟ್ ಅಪ್ ಟು 10 years ಅಂಡ್ ದ ಫೈನ್ ಅಮೌಂಟ್ ಇಸ್ ಅಪ್ ಟು 1 lakh ಅಂತ ಹೇಳಿ ಇರುವಂತದ್ದು ಈ ಕಾನೂನಿನಲ್ಲಿ. ಈಗ ಇಲ್ಲಿ ತನಕ ಇರುವಂಥ ಈ ಕಾನೂನು ಇದಕ್ಕೆ ಈ ಸಂಬಂಧಪಟ್ಟಂತೆ ಈ ಪ್ರಕರಣಗಳಿಗೆ ಜಾಮೀನು ಸುಲಭವಾಗಿ ಸಿಗ್ತಾ ಇತ್ತು ಅಂತ ಅನಿಸ್ತಾ ಇದೆ. ಆದರೆ ಇದಕ್ಕೆ ಜಾಮೀನು ರಹಿತ ಅಪರಾಧ ಅಂತೇಳಿ ಅದನ್ನು ಪರಿಗಣಿಸಬೇಕು ಅಂತೇಳಿ. ಅಂದರೆ ಇಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ದ್ವೇಷ ಭಾಷಣ ಮಾಡಿದಾಗ ಆತನನ್ನು ಏನಾದರೂ ಕೇಸ್ ಆದರೂ ಕೂಡ ವಕೀಲರು ಬಂದು ಆತನನ್ನು ಜಾಮೀನಲ್ಲಿ ತೆಗೆದುಕೊಂಡು ಹೋಗ್ತಾನೆ. ಆತನಿಗೆ ಅದು ಹೆಬಿಚುವಲ್ ಆಗಿ ಮತ್ತೆ ಮತ್ತೆ ಹಾಗೆ ದ್ವೇಷ ಭಾಷಣ ಮಾಡಲಿಕ್ಕೆ ಒಂದು ಅವಕಾಶ, ಸ್ವಾತಂತ್ರ್ಯ ಸಿಕ್ಕಿದಾಗೆ ಆಗುತ್ತೆ. ಆದರೆ ಇದು ಬಂದರೆ ಜಾಮೀನು ರಹಿತ ಆದ್ದರಿಂದ ಒಂದಷ್ಟರ ಮಟ್ಟಿಗೆ ದ್ವೇಷ ಭಾಷಣ ನಿಲ್ಬೋದು ಅಂತ ಅನಿಸ್ತಾ ಇಲ್ವಾ? ಅದು ಆಯಾ ಸಂಘಟನೆ ಆ ಸಮಾಜದ ಮೇಲೆ ಡಿಪೆಂಡ್ ಆಗಿರುವಂಥದ್ದು. ದ್ವೇಷ ಭಾಷಣ ಹೇಗೆ ಅದನ್ನು ಮುಂದುವರಿಸ್ತಾರೆ ಅಥವಾ ದ್ವೇಷ ಭಾಷಣವೇ ಇದು ದ್ವೇಷ ಭಾಷಣ ಅಂತ ಹೇಳಿ ಡಿಸೈಡ್ ಮಾಡುವಂಥದ್ದು ಪೊಲೀಸ್ ಇಲಾಖೆಯೋ ಅಥವಾ ಸಮಾಜ ಅಲ್ಲ. ಅದು ಕಟ್ಟಕಡೆಯದಾಗಿ ಕೋರ್ಟ್ ಹೌದಾ ಅಲ್ವಾ ಅನ್ನುವಂಥದ್ದು ನಿರ್ಧಾರ ಮಾಡುವಂಥದ್ದು ಕೋರ್ಟ್ ಆಗಿರೋದ್ರಿಂದ ನಾವು ಇದೇ ದೇಶ ಭಾಷಣ ಅಂತ ಹೇಳಿ ನಾವು ಹಾಗೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಮಗೆ ಈ ದೇಶದಲ್ಲಿ ಅಷ್ಟೊಂದು ಅವಕಾಶಗಳಿದೆ. ಈಗ ಉದಾಹರಣೆಗೆ ಅಮೆರಿಕದಲ್ಲಿ ಅವರ ಅಮೆರಿಕದ ಧ್ವಜವನ್ನೇ ಅವರು ಸುಟ್ಟರು ಕೂಡ ದೇ ಆರ್ ಪ್ರೊಟೆಕ್ಟೆಡ್ ಅಂಡರ್ ದೇರ್ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಅವರಿಗೆ ಸಿಕ್ಕಿರ್ತಕ್ಕಂತಹ ಬೇಸಿಕ್ ಪ್ರಿನ್ಸಿಪಲ್ಸ್ ಏನಿದೆ ಅದರಲ್ಲಿ ಅವ್ರು ರಕ್ಷಣೆಯನ್ನು ಪಡಿತಾ ಇದ್ದಾರೆ. ಈ ಸರ್ಕಾರಕ್ಕೆ ಅಥವಾ ಸಮುದಾಯಕ್ಕೆ, ಸಮಾಜಕ್ಕೆ ಏನಾದ್ರೂ ಎಚ್ಚರಿಕೆಯನ್ನ ಕೊಡಬೇಕಾದ್ರೆ ಅವರು ತಮ್ಮ ದೇಶದ ಸ್ವಂತ ಧ್ವಜವನ್ನೇ ಸುಡೋದ್ರ ಮೂಲಕ ಅವರು ಪ್ರತಿಭಟನೆಯನ್ನ ಮಾಡ್ತಾರೆ. ಆ ರೀತಿಯ ಅವಕಾಶ ಇಲ್ಲಿ ಸಿಗಬೇಕು ಅನ್ನುವಂಥದ್ದು ಹೇಳುವಂಥದ್ದಲ್ಲ. ಆದ್ರೆ ನನಗೆ ಸಾಂವಿಧಾನಿಕವಾಗಿ ಒಂದಷ್ಟು ಅವಕಾಶ ಇದೆ, ಸಮಾಜದಲ್ಲಿ ಒಂದಷ್ಟು ಚರ್ಚೆ ಆಗಬೇಕಾದ ಸಂಗತಿಗಳಿದೆ, ಸಮಾಜದಲ್ಲಿ ವಿಮರ್ಶೆ ಆಗಬೇಕಾದ ಸಂಗತಿ ಇದೆ. ಸಮಾಜದಲ್ಲಿ ಚರ್ಚೆ, ವಿಮರ್ಶೆ ಅಥವಾ ಅದು ಕ್ರಿಟಿಸಿಸಮ್ ಆಗದೆ ಕೆಲವೊಂದು ಸಂಗತಿಗಳಲ್ಲಿ ಬದಲಾವಣೆ ತರಲಿಕ್ಕೆ ಆಗೋದಿಲ್ಲ. ಅಂತ ಬದಲಾವಣೆ ಆಗಬೇಕಾದ್ರೆ ನಾನು ನನ್ನ ದ್ವೇಷ ಭಾಷಣದ ಮೂಲಕವೇ ಅಲ್ಲ, ನಾನು ಅದು ಕೇವಲ ಈ ಆಕ್ಟ್ ಭಾಷಣ ಅಂತ ಹೇಳಿದ್ರೆ ನಾನು ಯಾವುದೋ ಕಾರ್ಯಕ್ರಮದಲ್ಲಿ ನಿಂತು ಭಾಷಣ ಮಾಡಿದೆ ಅಷ್ಟಕ್ಕೆ ಸೀಮಿತವಾಗಿಲ್ಲ. ನಾನು ಯಾವುದೋ ಒಂದು ವಿಚಾರ ಮಂಡನೆ ಮಾಡುವಾಗಿರಬಹುದು ಅಥವಾ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನನ್ನ ಬರಹದಿಂದ ಆಗಿರಬಹುದು, ಇನ್ಕ್ಲೂಡಿಂಗ್ IT ಆಕ್ಟ್ ಕೂಡ ಈ ಆಕ್ಟ್ ಅಲ್ಲಿ ಇನ್ಕ್ಲೂಡ್ ಆಗ್ತದೆ ಅಂತ ಹೇಳಿ ಇರುವಂತದ್ದು. ಈ ರೀತಿಯೆಲ್ಲ ಸಂಗತಿಗಳಲ್ಲಿ ನನ್ನ ಬೇರೆ ಬೇರೆ ಮೋಡ್ಸ್ ಆಫ್ ಕಮ್ಯುನಿಕೇಶನ್ ಮೋಡ್ಸ್ಗಳಲ್ಲಿ ಮಾಡಿರ್ತಕ್ಕಂತಹ ಯಾವುದೋ ಸಂಗತಿಯು ಕೂಡ ಈ ಆಕ್ಟಿನಲ್ಲಿ ಅಟ್ರಾಕ್ಟ್ ಆಗೋದ್ರಿಂದ ನನಗೆ ಸಮಾಜದಲ್ಲಿ ತೆರೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳುವಂಥದ್ದು. ನಮ್ಮ ರಾಜ್ಯದಲ್ಲಿ ಇದೊಂದು ಜಾರಿಗೆ ಬಂದ ಬಳಿಕ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಮತ್ತೆ ಇದು ದ್ವೇಷ ಭಾಷಣ ತಡೆ ಕಾಯ್ದೆ ಇದೊಂದು ಗೊಂದಲವನ್ನು ತರ್ತಂತ ಅನಿಸ್ತಾ ಉಂಟ. ನೀವು ಹೇಳ್ಬೋದು ನನ್ನ ಅಭಿವ್ಯಕ್ತಿ ಸ್ವಾತಂತ್ರ್ಯ, ವಾಕ್ ಸ್ವಾತಂತ್ರ್ಯ ಅಂತೇಳಿ ಪೊಲೀಸರು ಅಥವಾ ಕೇಸ್ ಫೈಲ್ ನಿಮಗೆ ಕಂಪ್ಲೇಂಟ್ ಕೊಟ್ಟಿರೋ ನಿಮ್ಮ ವಿರುದ್ಧ ಆತ ದ್ವೇಷ ಭಾಷಣ ಅಂತ ಹೇಳ್ಬೋದು. ಹೇಗೆ ಇದನ್ನು ಡಿಸೈಡ್ ಮಾಡೋದು ಅಂತ? ಇದು ಏನು ಅಂತ ಹೇಳಿದರೆ, ಈಗ ನನ್ನ ಸ್ವಾತಂತ್ರ್ಯ ಅಂತ ಹೇಳಿ ನೀವು ಈಗಾಗಲೇ ಹೇಳಿದ್ರಿ,
ಹೆಚ್ಚಿನ ಧಾರ್ಮಿಕ ಹಿಂದೂ ಸಂಘಟನೆ ಅಥವಾ ಇನ್ಯಾವುದೋ ಸಂಘಟನೆಗಳು ಭಾಷಣ ಮಾಡುವಾಗ ಆಗ್ತದೆ ಅಂತೇಳಿ. ಅದೇ ರೀತಿ ಈ ಆಕ್ಟ್ ಏನಿದೆ, ಒಂದಷ್ಟು ರಿಲಿಜಿಯಸ್ ಆಕ್ಟಿವಿಟೀಸ್ ಅಥವಾ ರಿಲಿಜಿಯಸ್ ಆಗಿರ್ತಕ್ಕಂತಹ ಧಾರ್ಮಿಕವಾದ ವಿಚಾರಗಳಲ್ಲಿ ಇರ್ತಕ್ಕಂತಹ ಸಮಸ್ಯೆಗಳನ್ನ ನಾವು ಎತ್ತಿ ತೋರಿಸಿದ್ರು ಕೂಡ ಈ ಆಕ್ಟ್ ಅಲ್ಲಿ ಅಪ್ಲೈ ಆಗ್ತದೆ ಅಂತ ಹೇಳಿ. ಆವಾಗ ಏನಾಗ್ತದೆ, ನನ್ನ ಈಗ ಉದಾಹರಣೆಗೆ ನಾನೊಬ್ಬ ನಿರೀಶ್ವರವಾದಿ ಅಂತ ಹೇಳಿ ನಾನು ಉದಾಹರಣೆ ಇಟ್ಟುಕೊಳ್ಳೋದಾದ್ರೆ, ನಾನೊಬ್ಬ ಹಿಂದೂ, ಜನ್ಮದಲ್ಲಿ ನಾನೊಬ್ಬ ಹಿಂದೂ, ಆದ್ರೆ ನಾನು ನಿರೀಶ್ವರವಾದಿ, ನಾನು ದೇವರನ್ನು ನಂಬೋದಿಲ್ಲ. ಆದ್ರೆ ನನ್ನ ಹುಟ್ಟಿನಲ್ಲಿ ಅಥವಾ ನನ್ನ ಈ ಧರ್ಮದಲ್ಲಿ ಇರ್ತಕ್ಕಂಥ ಒಂದಷ್ಟು ಆಚರಣೆಗಳಿದೆ. ಈಗ ನಾನು ಉದಾಹರಣೆಗೆ ಒಂದು ತಗೊಳ್ತೇನೆ, ಗಣೇಶನ ತಲೆಯನ್ನ ಈಶ್ವರ ಕಡಿತಾನೆ, ಕಡದ ನಂತರ ಆನೆಯ ತಲೆಯನ್ನ ಅಲ್ಲಿ ಇಡ್ತಾನೆ. ಇದನ್ನು ಸಾಧ್ಯ ಇದೆಯಾ ನಂಬಲಿಕ್ಕೆ ಅಂತ ಹೇಳಿ ನಾನು ಅದನ್ನ ಒಂದು ಪ್ರಶ್ನೆ ಮಾಡ್ತೇನೆ ಸಮಾಜದ ಮುಂದೆ. ನಾನು ಇದನ್ನು ಪ್ರಶ್ನೆ ಮಾಡಿದ ತಕ್ಷಣ ಯಾರೋ ಒಬ್ಬ ವಿದ್ಯಾವಂತ ಅಥವಾ ಇದನ್ನ ಒಂದು ಸೈಂಟಿಫಿಕ್ ಆಗಿ ಯೋಚನೆ ಮಾಡುವ ಏನ್ ಮಾಡ್ತಾನೆ, ಓ ಹೌದಲ್ವಾ ಅಂತ ಹೇಳಿ ಯೋಚನೆ ಮಾಡಬಹುದು. ಅದೇ ಒಂದಷ್ಟು ಹಿರಿಯರು ಇರ್ತಾರೆ, ಅರ್ಚಕರು ಇರ್ತಾರೆ, ಧಾರ್ಮಿಕವಾಗಿ ಅದನ್ನ ನಂಬಿಕೆಯನ್ನು ಹೊಂದಿರತಕ್ಕಂಥವ್ರು ಇರ್ತಾರೆ, ಅವರೆಲ್ಲ ಇದನ್ನ ಅವರಿಗೆ ಮನಸ್ಸಿಗೆ ಘಾಸಿ ಆಗ್ತದೆ ಇದೆಲ್ಲ. ನಾನು ನನ್ನ ಧರ್ಮದಲ್ಲಿ ಇರತಕ್ಕಂಥ ಒಂದಷ್ಟು ಸಂಗತಿಗಳನ್ನ ಸನ್ನಿವೇಶಗಳನ್ನ ನಾನೀಗ ಪ್ರಶ್ನೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ, ಅದು ಕೂಡ ಈ ಆಕ್ಟ್ ಅಲ್ಲಿ ಬರುತ್ತದೆ. ಅಥವಾ ನಾನು ಈಗ ಒಬ್ಬ ಕ್ರಿಶ್ಚಿಯನ್ ಸಮುದಾಯದವನಾಗಿದ್ರೆ ನನ್ನ ಪ್ರಶ್ನೆ ಹೀಗೂ ಇರಬಹುದು, ಕನ್ಯೆಯಾಗಿರುವಂತಹ ಒಂದು ಹೆಣ್ಣು ಮಗಳಿಗೆ ಮಗು ಹುಟ್ಲಿಕ್ಕೆ ಸಾಧ್ಯವಾ ಅಂತ ಹೇಳಿ. ನಾನು ಸ್ವತಃ ಕ್ರಿಶ್ಚಿಯನ್ ಸಮುದಾಯದಾಗ ನಾನು ಇದನ್ನ ಪ್ರಶ್ನೆ ಮಾಡಿದ್ರೆ ಅದನ್ನು ನಂಬುವ ಅದೆಷ್ಟೋ ಜನರಿಗೆ ಅದು ನೋವಾಗ್ತದೆ. ಅಥವಾ ನಾನೊಬ್ಬ ಮುಸಲ್ಮಾನನಾಗಿ ದೇವರನ್ನ ನಾವು ಮೈಕ್ ಹಾಕಿ ಅಥವಾ ಇನ್ಯಾವುದೋ ಹಾಕಿ ಕೂಗಿ ಕರಿಯುವಂತ ಅವಶ್ಯಕತೆ ಇಲ್ಲ, ನಮ್ಮ ಮನಸ್ಸಿನೊಳಗೆ ಪ್ರಾರ್ಥಿಸಿಕೊಂಡು ನಂಬಿಕೆ ಮಾಡಬಹುದು ಅಂತ ಹೇಳಿದ್ರೆ, ಆ ಧರ್ಮದಲ್ಲಿ ಇರ್ತಕ್ಕಂಥ ಒಂದಷ್ಟು ವಿಚಾರಗಳನ್ನ ಬಗ್ಗೆ ಆ ವ್ಯಕ್ತಿ ಕ್ರಿಟಿಸಿಸಮ್ ಮಾಡಿದ್ರೆ, ತೋರಿಸಿಕೊಟ್ರೆ, ಅದು ಕೂಡ ಇದರಲ್ಲಿ ಅಪ್ಲೈ ಆಗೋದ್ರಿಂದ ಸಮಾಜದಲ್ಲಿ ಚರ್ಚೆ ಆಗದೆ ಯಾವುದು ಕೂಡ ಡೆವಲಪ್ ಆಗಲಿಲ್ಲ. ಉದಾಹರಣೆಯನ್ನು ನಾನು ಕೊಡಬಹುದು ನೋಡಿ, ಬಾಲ್ಯ ವಿವಾಹ ಪದ್ಧತಿ ಇದೆ. ಈ ಹಿಂದಿನ ಕಾಲದಲ್ಲಿ ಅದು ಪದ್ಧತಿಯಲ್ಲಿ ಇದ್ದದ್ದೆಲ್ಲ, ಅದರ ಬಗ್ಗೆ ಚರ್ಚೆ ಆಯ್ತು ಸಮಾಜದಲ್ಲಿ. ಹಿಂದೂ ಧರ್ಮದಲ್ಲಿ ಇರತಕ್ಕಂಥ ಇದು ಪದ್ಧತಿ ತಪ್ಪು ಅಂತ ಆಯ್ತು, ಸಮಾಜ ಒಪ್ಪಿಕೊಳ್ಳುತ್ತು. ಚರ್ಚೆ ಆದ ಕಾರಣಕ್ಕೆ ಸಮಾಜ ಒಪ್ಪಿಕೊಳ್ಳುತ್ತು. ಅದ್ರ ಬಗ್ಗೆ ಈ ಹಿಂದಿನ ಅನೇಕ ಜನ ಭಾಷಣ ಮಾಡಿರ್ಬೋದು ಅಥವಾ ವಿಚಾರ ಮಂಡನೆ ಮಾಡಿರ್ಬೋದು, ಏನೇನೋ ಆಗಿರ್ಬೋದು, ಸಮಾಜ ಒಪ್ಪಿಕೊಳ್ತು, ತಿದ್ದಿಕೊಳ್ತು. ಸೊ ಜನಜಾಗೃತಿ ಮಾಡಿದ ಭಾಷಣ ಕೂಡ ನಾಡ್ದು ಮುಂದಿನ ನಡೆದಿದ್ದು ತೊಂದರೆಗೆ ತರ್ತದೆ ಅಂತ. ಖಂಡಿತ. ಓಕೆ, ಎಸ್. ಹಾಗಿದ್ರೆ ಸದ್ಭಾವನೆಯಿಂದ ಮಾಡಿದ ಕಾರ್ಯಗಳು ದ್ವೇಷಪೂರಿತ ಎನಿಸಿಕೊಳ್ಳುವುದಿಲ್ಲ ಅಂತೇಳಿ ಅವ್ರು ಹೇಳ್ತಾರೆ. ಸದ್ಭಾವನೆ ಅಂತ ಪ್ರೂವ್ ಮಾಡಬೇಕಾಗುವಂಥ ಪರಿಸ್ಥಿತಿ ಬರಬಹುದಾ? ಒಬ್ಬ ಭಾಷಣ ಮಾಡ್ತಾನೆ, ಅದು ಸದ್ಭಾವನೆ ಒಳ್ಳೆ ರೀತಿಗೆ ಹೇಳಿದ್ದು, ಒಳ್ಳೆ ಕಾರಣಕ್ಕೆ ಹೇಳಿದ್ದು, ಬದಲಾವಣೆ ತರಬೇಕು ಅಂತ ಹೇಳಿದ್ದು ಅಂತೇಳಿ ಹೇಗೆ ಪ್ರೂವ್ ಮಾಡೋದು? ಅದೇ ಕೊನೆಗೆ ಪ್ರೂವ್ ಆಗುದು ಎಲ್ಲಿ ಅಂತ ಹೇಳಿದ್ರೆ ಅದು ಕೋರ್ಟಿನಲ್ಲಿ ಅಂತ ಹೇಳಿ ನಾನು ಹೇಳುವಂಥದ್ದು. ಆದ್ರೆ ಮೇಲ್ನೋಟಕ್ಕೆ ಪೊಲೀಸ್ನವರಿಗೆ ಇನ್ಯಾವುದೋ ವ್ಯಕ್ತಿಗೆ ಭಾವನೆಗೆ ಧಕ್ಕೆಯಾಗಿದೆ ಅಂತ ಹೇಳಿ ಆತ ಹೋಗಿ ಕಂಪ್ಲೇಂಟ್ ಕೊಟ್ಟಾಗ, ನಾನು ಇನ್ಯಾವುದೋ ಜಾತಿಯಲ್ಲಿಯೋ ಇನ್ಯಾವುದೋ ಧರ್ಮದಲ್ಲಿಯೋ ಇರ್ತಕ್ಕಂತಹ ತಪ್ಪನ್ನ ನಾನು ಹುಡುಕಿ ಹೇಳಿದ್ರೆ, ಅಥವಾ ಇವತ್ತು ನಾನು ಉದಾಹರಣೆಗೆ ತಗೊಳ್ತೇನೆ, ಅಮೆರಿಕ ಅನ್ನುವಂತಹ ಒಂದು ದೇಶ ಇವತ್ತು ರಾಡಿಕಲ್ ಇಸ್ಲಾಮಿನ ಬಗ್ಗೆ ಮಾತಾಡ್ತದೆ, ಇಸ್ಲಾಮಿಕ್ ಟೆರರಿಸ್ಟ್ಗಳ ಬಗ್ಗೆ ಮಾತಾಡ್ತದೆ, ಇದನ್ನ ಜಗತ್ತಿನಿಂದ ಮೂಲೋತ್ಪಾದನೆ ಮಾಡಬೇಕು ಅನ್ನೋ ಬಗ್ಗೆ ಹೇಳುತ್ತದೆ. ಅದನ್ನೇ ನಾನು ಭಾರತದ ರಸ್ತೆಯ ಬೀದಿಗಳಲ್ಲಿ ನಿಂತ್ಕೊಂಡು ಮಾತಾಡಿದ್ರೆ ಒಂದಷ್ಟು ಜನರಿಗೆ ನೋವಾಗ್ತದೆ ಅಂತ ಹೇಳಿ ನನ್ನ ಮೇಲೆ FIR ಆಗ್ಬೋದು, ಅಥವಾ ನನ್ನ ಮೇಲೆ ಕೇಸ್ ದಾಖಲಾಗ್ತದೆ. ಇದೇ ವ್ಯತ್ಯಾಸ ಇರುವಂತದ್ದು ಅಂತ ಹೇಳಿ. ಓಕೆ, ಅಂತಿಮವಾಗಿ ಒಂದು ಕೊನೆಯದಾಗಿ ಏನು ಅಂತ ಹೇಳಿದ್ರೆ, ನಾವು ಯಾವುದೋ ಒಂದು ಬದಲಾವಣೆ ಹಾಕ್ಬೇಕು, ಮೂಲಭೂತವಾದ ಏನಿದೆ ಅದು ಇರಬಾರದು, ಎಲ್ರೂ ಒಂದೇ ಅನ್ನುವಂತ ಭಾವನೆಯಲ್ಲಿ ಬದುಕಬೇಕು ಅನ್ನುವ ಕಾರಣಕ್ಕೋಸ್ಕರ ನಾನು ಮಾಡಿದ ಭಾಷಣವೂ ಕೂಡ ಈ ಆಕ್ಟಿನೊಳಗೆ ಬರ್ತದೆ ಅಂತ, ನನ್ನ ತಪ್ಪು ಅನ್ನುವಂತಹ ಗ್ರಹಿಕೆಗೆ ಅವರು ಬರ್ತಾರೆ. ಓಕೆ, ಹಾಗಿದ್ರೆ ಇನ್ನು ಒಂದು ವೇಳೆ ಇದು ಆಕ್ಟ್ ಆಗಿ ಜಾರಿಗೆ ಬಂದ್ರೆ ಏನಾದ್ರೂ ಮಾತಾಡಿದ್ರೆ ಕೂಡ ಅದು ಪ್ರಾಬ್ಲಮ್ ಅಂತ ನೀವು ಹೇಳ್ತಾ ಇದ್ದೀರಿ? ಏನ್ ಮಾತಾಡಿದ್ರು ಪ್ರಾಬ್ಲಮ್ ಅನ್ನೋದಕ್ಕಿಂತಲೂ ಕೂಡ ನಾನು ಮಾತಾಡಿದ್ರಲ್ಲಿ ಒಳ್ಳೆ ಅಂಶಗಳನ್ನ ತೆಗೆದು ಅದಕ್ಕೆ ಅವರಿಗೆ ಬೇಕಾದಾಗೆ ಬಳಸಿಕೊಳ್ಳುವಂಥದ್ದು ಕೂಡ ಸಾಧ್ಯತೆ ಇದೆ ಅಂತ ಹೇಳಿ. ಉದಾಹರಣೆಗೆ ನಾನೀಗ ಸರ್ಕಾರದ ವಿರುದ್ಧವೂ ಕೂಡ ಮಾತಾಡೋ ಹಾಗೆ ಇಲ್ಲ ಅಂತ. ಯಾಕೆಂತ ಹೇಳಿದ್ರೆ, ಸರ್ಕಾರವನ್ನ ನಾನು ಟೀಕೆ ಮಾಡಿದ್ರೆ, ಸರ್ಕಾರದಲ್ಲಿ ಇರ್ತಕ್ಕಂಥ ಯಾವುದೋ ವ್ಯಕ್ತಿ ಏನೋ ಒಂದು ಅನ್ಯಾಯ ಮಾಡಿದ್ದಾರೆ, ತಪ್ಪು ಮಾಡಿದ್ದಾರೆ, ಸಮಾಜದ ಮುಂದೆ ಬಂದು ನಾನು ಅವರನ್ನ ಟೀಕೆ ಮಾಡುವಂಥದ್ದು ಅಂದ್ರೆ ಪಬ್ಲಿಕ್ ಡೊಮೈನ್ ಅಲ್ಲಿ ಬಂದ ನಂತರ ನಾನು ಟೀಕೆ ಮಾಡುವಂಥದ್ದು ನನ್ನ ಹಕ್ಕು. ನಾನು ಮಾಡಿದ್ರೆ ಅಥವಾ ಪ್ರಶ್ನಿಸಿದ್ರೆ ಅಥವಾ ಇನ್ನೇನೋ ಅದರ ಬಗ್ಗೆ ನಾನು ಜನರಲ್ಲಿ ಜಾಗೃತಿ ಮೂಡಿಸಿದ್ರೆ ಅದು ದ್ವೇಷ ಭಾಷಣವಾಗಿ ಪರಿಣಮಿಸುವಂತಹ ಸಂದರ್ಭಗಳು ಮುಂದೆ ಇದೆ ಅಂತ ಹೇಳಿ.
ಓಕೆ, ಈಗ ನೀವು ಹೇಳುದಾದ್ರೆ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ, ಅವನ ಬಗ್ಗೆ ಮಾತಾಡುವುದು ಸರಿಯಾ ತಪ್ಪಾ ಅಂತ ಇದರಲ್ಲಿ ಬಂದರೆ ತಪ್ಪು ಅಂತ ಇದರಲ್ಲಿ ಇದೆ. ಹಾಗಾದರೆ ಈಗ ಹಿಂದೂ ಸಂಘಟನೆಗಳು BJP ಟಿಪ್ಪು ಸುಲ್ತಾನ್ ವಿರುದ್ಧ ಮಾತಾಡ್ತಾರೆ. ಸೊ ಅದು ಮಾತಾಡಿದ ಕೂಡಲೇ ದ್ವೇಷ ಭಾಷಣ ಅಂತ ಆಗಬಹುದು ಅಂತ ಅನಿಸ್ತಾ ಉಂಟಾ? ನೋಡಿ, ಅದು ದ್ವೇಷ ಭಾಷಣ ಅನ್ನೋದಕ್ಕಿಂತಲೂ ಕೂಡ ಇತಿಹಾಸದಲ್ಲಿ ಆಗಿ ಹೋಗಿರತಕ್ಕಂಥ ಘಟನೆಗಳದು. ಇತಿಹಾಸದಲ್ಲಿ ಆದ ಘಟನೆಗಳು. ಈಗ ಟಿಪ್ಪು ಸುಲ್ತಾನ್ ಎನ್ನುವಂತಹ ಒಬ್ಬ ವ್ಯಕ್ತಿ ಅಥವಾ ಆಡಳಿತ ಮಾಡಿದಂತಹ ವ್ಯಕ್ತಿ, ಆತ ಸಾವಿರಾರು ಹಿಂದೂಗಳನ್ನ ಕೊಂದಿರ್ತಕ್ಕ. ಅಯ್ಯಂಗಾರ್ ಅನ್ನುವಂತಹ ಒಂದು ಸಮುದಾಯದ ಜನರನ್ನ ಸಾಲು ಸಾಲಾಗಿ ಮರದ ಮೇಲೆ ನೇಣು ಹಾಕ್ತಾರೆ, ಸುಟ್ಟು ಹಾಕ್ತಾರೆ. ಇಲ್ಲಿ ಕೊಡಗು ಮತ್ತು ಮಂಗಳೂರಿನ ಭಾಗದಲ್ಲಿ ಸಾವಿರಾರು ಜನ ಕ್ರಿಶ್ಚಿಯನ್ರನ್ನ ಆತ ನರಮೇಧ ಮಾಡ್ತಾನೆ. ಈ ರೀತಿ ಎಲ್ಲ ಇರುವಾಗ ನಾನು ಇದನ್ನ ಇತಿಹಾಸವನ್ನ ನೆನಪು ಮಾಡಿಸಿಕೊಳ್ಳುವ ಭಾಷಣವನ್ನ ಮಾಡಿದೆ ಅಂತಾದ್ರೆ ಅದು ಕೂಡ ದ್ವೇಷ ಭಾಷಣವಾಗಿ ಪರಿಣಮಿಸಬಹುದು. ಯಾಕಂತ ಹೇಳಿದ್ರೆ ಇತಿಹಾಸದಲ್ಲಿ ದಾಖಲಾಗಿರುವಂತದ್ದೆಲ್ಲ, ಇತಿಹಾಸದಲ್ಲಿ ದಾಖಲಾಗಿರುವಂತದ್ದನ್ನ ಹೇಳಿದಾಗ್ಲೂ ಕೂಡ ಇನ್ಯಾರಿಗೋ ಭಾವನೆಗೆ ನೋವಾಗ್ತದಲ್ವ ಅದು. ಅದನ್ನ ಈ ಆಕ್ಟಿನಲ್ಲಿ ತರುವಂತಹ ಸಂದರ್ಭಗಳು ಕೂಡ ಬರ್ಬೋದು ಮುಂದಿನ ದಿನಗಳಲ್ಲಿ ಅಂತ ಹೇಳಿ. ಸೊ ಈಗಿರುವಂತ ಈ ಪ್ರಸ್ತುತ ಕಾನೂನಲ್ಲಿ ಹಾಗೆ ಅಷ್ಟು ಸ್ಟ್ರಾಂಗ್ ಇಲ್ಲ ಅಂತ? ಇಲ್ಲ. ಓಕೆ, ಬರುವ ದಿನಗಳಲ್ಲಿ ಅದು ಸ್ಟ್ರಾಂಗ್ ಮಾಡಬೇಕು ಅಂದ್ರೆ ಸರ್ಕಾರ ತೀರ್ಮಾನ ಮಾಡಿದೆ ಅಂತ. ಈಗ ಅದರಿಂದ ಯಾರಿಗೆ ಅಡ್ಡ ಪರಿಣಾಮ ಬೀರಬಹುದು ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಈ ಪ್ರಸ್ತುತ ಯಾವ ರಾಜಕೀಯ ಉದ್ದೇಶವನ್ನು ಇಟ್ಟುಕೊಂಡು ಅಥವಾ ಯಾವುದನ್ನು ಒಂದು ಟಾರ್ಗೆಟ್ ಮಾಡಿಕೊಂಡು ಈ ಬಿಲ್ ತರ್ತಾ ಇದ್ದಾರೆ ಅನ್ನುವಂಥದ್ದು ನಮಗೆ ಗೊತ್ತಿಲ್ಲ. ಆದ್ರೆ ಒಬ್ಬ ಕಾನೂನು ಪ್ರಾಕ್ಟೀಸ್ನರ್ ಆಗಿ ನಾನು ಹೇಳುವಂಥದ್ದು ಅಂದ್ರೆ ಈಗಾಗಲೇ ಇರ್ತಕ್ಕಂತಹ ಕಾನೂನಿನಲ್ಲಿ ಕೂಡ ಅದರ ಸದ್ಬಳಕೆ ಬಹಳ ಚೆನ್ನಾಗಿ ಆಗ್ತಾ ಇದೆ. ಆ ಸೆಕ್ಷನ್ಗಳು ಏನಿದೆ ಅದು ಸದ್ಬಳಕೆ ಆಗ್ತಾ ಇದೆ. ಅದಕ್ಕಾಗಿಯೇ ಸ್ಪೆಸಿಫಿಕ್ ಆಗಿ ಆಕ್ಟ್ ಅನ್ನ ತಂದು ಇದನ್ನ ಮಾಡುವಂಥದ್ದು, ಒಂದಷ್ಟು ಸಂಘಟನೆಗಳನ್ನ ಹಿಡಿತದಲ್ಲಿ ಇಟ್ಟುಕೊಳ್ಳುವಂತ ಪ್ರಯತ್ನವನ್ನ ಮಾಡಲಿಕ್ಕೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಓಕೆ, ತುಂಬ ಧನ್ಯವಾದ. ಅತ್ಯುತ್ತಮ ವಿಚಾರಗಳನ್ನು ಮಂಡಿಸಿದ್ರಿ ಮತ್ತು ಬರುವ ದಿನಗಳಲ್ಲಿ ಇದು ಯಾವ ರೀತಿಯಲ್ಲಿ ಹೊಸ ತಿರುವನ್ನು ಪಡೆದುಕೊಳ್ತಂತ ನಾವು ಕಾದು ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ಪ್ರತ್ಯೂಷ್.